ಪ್ರಸ್ತುತವಾಗಿ ಬೆಂಗಳೂರಿನ ಹೋಟೆಲ್ಗಳಲ್ಲಿ ಕಾಫಿ ಅಥವಾ ತಿಂಡಿ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಹೀಗಾಗಿ ಏನು ಕಾಫಿ ಪ್ರಿಯರಾಗಿರ್ಬೋದು ಅಥವಾ ತಿಂಡಿ ಪ್ರಿಯರು ಸಾಕಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಏನು ಇರಾನ್ ಹಾಗೂ ಇಸ್ರೇಲ್ ಹಾಗೂ ಅಮೆರಿಕದ ಮಧ್ಯೆ ನಡೆಯುತ್ತಿರುವ ಒಂದು ಯುದ್ಧ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಏನು ಇರಾನ್ನ ಉತ್ತರ ಭಾಗದಲ್ಲಿರುವ ಹಾರ್ಮುಜ್ ಜಲಸಂಧಿ ಏನಿದೆ, ಈ ಒಂದು ಜಲಸಂಧಿಯಿಂದ ಭಾರತಕ್ಕೆ ಬರುವ ಪೆಟ್ರೋಲಿಯಂ ಹಾಗೂ ಗ್ಯಾಸ್ ಉತ್ಪನ್ನಗಳು ಕಡಿಮೆಯ ಪ್ರಮಾಣದಲ್ಲಿ ಭಾರತಕ್ಕೆ ಬರ್ತಾ ಇದೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಉತ್ಪನ್ನಗಳನ್ನ ಭಾರತಕ್ಕೆ ಕಳಿಸ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಏನು ಕೇಂದ್ರ ಪೆಟ್ರೋಲಿಯಂ ಮಂತ್ರಿಗಳು ಕಮರ್ಷಿಯಲ್ ವಹಿವಾಟು ಇದೆ, ಹೋಟೆಲ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ವಹಿವಾಟು, ಇದಕ್ಕೆ ಕೊಡಬಾರದು ಎನ್ನುವ ಒಂದು ಮೌಖಿಕ ಆದೇಶವನ್ನು ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನೋಡ್ತಾ ಹೋಗೋಣ ಯಾವ ರೀತಿ ಕಸ್ಟಮರ್ಸ್ಗಳು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಅಂತ ನೀವು ನೋಡ್ತಾ ಹೋಗಬಹುದು. ಪ್ರಸ್ತುತವಾಗಿ ನಾನು ಮಲ್ಲೇಶ್ವರಂನ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಅತಿಥಿ ಗಾರ್ಡೇನಿಯಾ ಹೋಟೆಲ್ನಲ್ಲಿ ನಾನಿದ್ದೇನೆ. ಈ ಒಂದು ಸಮಯದಲ್ಲಿ ಇಲ್ಲಿಯೂ ಸಹ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಕಸ್ಟಮರ್ಸ್ಗಳು ಕಾಫಿ ಆಗಿರ್ಬೋದು ಅದೇ ರೀತಿ ತಿಂಡಿಯನ್ನ ಸೇವನೆ ಮಾಡಲಿಕ್ಕೆ ಬರ್ತಾ ಇದ್ರು. ಆದ್ರೆ ಪ್ರಸ್ತುತವಾಗಿ ಈ ಒಂದು ಹೊಡೆತದಿಂದ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಏನು ಸಿಗ್ತಾ ಇಲ್ಲ, ಹೀಗಾಗಿ ಹೋಟೆಲ್ಗಳಲ್ಲಿ ಸಾಕಷ್ಟು ವೆರೈಟಿ ತಿಂಡಿ ಅಥವಾ ಏನು ಇನ್ನಿತರ ಪದಾರ್ಥಗಳು ಅಥವಾ ಆಹಾರ ಪದಾರ್ಥಗಳನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹೋಟೆಲ್ನಲ್ಲಿ ಪೂರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ತಿಂಡಿಗಳನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಏನು ಜನಗಳು ಇಲ್ಲಿ ಕಡಿಮೆ ಬಂದು ಏನು ಕಡಿಮೆ ಪ್ರಮಾಣದಲ್ಲಿ ತಿಂಡಿ ತೀರ್ಥ ಸೇವನೆಗಳನ್ನ ಮಾಡ್ತಾ ಇದ್ದಾರೆ. ನಾನು ಕಸ್ಟಮರ್ಸ್ ಗಳನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಇಲ್ಲಿ ಏನು ಕಾಫಿ ತಿಂಡಿ ಸ್ವಲ್ಪ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು, ಅಥವಾ ಪೂರಿನ ಮಾಡ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಗ್ಯಾಸ್ ಇಲ್ಲ ಅನ್ನೋ ಒಂದು ಕಾರಣದಿಂದ ಪೂರಿಯನ್ನ ಸ್ಟಾಪ್ ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್ ಈ ಒಂದು ಸಿಚುವೇಶನ್ ಬಗ್ಗೆ? ಇವಾಗ ಪ್ರಪಂಚದಲ್ಲಿ ಇವಾಗ ವಾರ್ ನಡೀತಾ ಇರೋದ್ರಿಂದ ಎಲ್ಲ ಕಡೆಯಿಂದ ಎಲ್ಲರೂ ಅನ್ಕೊಂತ ಇದಾರೆ ಎಲ್ಲ ಸ್ವಲ್ಪ ಅನಾನುಕೂಲ ಆಗತ್ತೆ ಅಂತ. ಅದರಿಂದ ಮುನ್ನೆಚ್ಚರಿಕೆಯಾಗಿ ಎಲ್ಲರೂ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಬಟ್ ಆದರೂ ಇದು ಪ್ರಾಬ್ಲಮ್ ಆಗಲ್ಲ ಅನ್ನೋದು ಒಂದು ದೂರದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಬಟ್ ಇದು ತಾತ್ಕಾಲಿಕವಾದ ಒಂದು ಪರಿಸ್ಥಿತಿ, ಇದು ನಿವಾರಣೆ ಆಗತ್ತೆ. ಪ್ರಸ್ತುತವಾಗಿ ಏನ್ ಹೇಳ್ತೀರಾ? ಯಾಕೆಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಒಂದ್ ಕಡೆ ಕಡಿಮೆ ಆಗಿದೆ. ಹೋಟೆಲ್ಗಳಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಆಗಿರ್ಬೋದು ಅಥವಾ ಸೌದೆ ಒಲೆಯನ್ನ ಅದರಿಂದ ಅಡುಗೆಗಳನ್ನ ಉತ್ಪಾದನೆ ಮಾಡೋಕೆ ಆಗೋದಿಲ್ಲ. ಪ್ರಸ್ತುತವಾಗಿ ಏನ್ ಹೇಳ್ತೀರಾ ಹೋಟೆಲ್ಗಳನ್ನೇ ನಂಬಿಕೊಂಡಿರುವ ಕೆಲವೊಬ್ಬ ಕಸ್ಟಮರ್ಸ್ ಗಳಿಗೆ? ಎಲ್ಲರೂ ಒಂದು ಭಯ ಭೀತಿಯಲ್ಲಿ ಮುಳುಗಿದ್ದಾರೆ. ಇದು ತಾತ್ಕಾಲಿಕವಾದ ಪ್ರಶ್ನೆ, ಕ್ಲಿಯರ್ ಆಗತ್ತೆ. ಎಲ್ಲರೂ ಒಂದು ಮುನ್ನೆಚ್ಚರಿಕೆಯಿಂದ ಅದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಕಗ್ಗಾಲ ಪಡುವಂತ ಪರಿಸ್ಥಿತಿ ನೆಸೆಸಿಟಿ ಏನಿಲ್ಲ. ಯುದ್ಧ ಮುಗಿದ ಮೇಲೆಲ್ಲ ನಾರ್ಮಲ್ ಆಗುತ್ತೆ ಅಂತೀರಾ? ಯುದ್ಧ ನಡೆಯೋದೇ ಒಂದು ಡೌಟ್ ಅಷ್ಟೇ. ಏನೋ ಒಂದು ಕೋಲ್ಡ್ ವಾರ್ ನಡೀತಾ ಇದೆ, ಅದ್ರ ಬಗ್ಗೆ ನಾವು ಭಯ ಭೀತಿಯಿಂದ ಇರೋದು ತಪ್ಪು ಅನ್ಸುತ್ತೆ ನನಗೆ. ಅಲ್ಲ, ಯುದ್ಧ ಸಾಧ್ಯವಾದಷ್ಟು ಬೇಗ ಮುಗಿದ್ರೆ ಒಳ್ಳೇದು. ಯಾಕೆಂದ್ರೆ ಬರೀ ಭಾರತ ದೇಶಕ್ಕಂತಲ್ಲ, ಇಡೀ ವಿಶ್ವದಲ್ಲೇ ಎಲ್ಲರಿಗೂ ತೊಂದರೆ ಆಗ್ತಿದೆ. ಈಗ ರಷ್ಯಾದವರಿಂದ ತೈಲ ಖರೀದಿಸಬೇಕು ಅನ್ನೋದು ಕೇಂದ್ರ ಸರ್ಕಾರದ ಉದ್ದೇಶ ಇದ್ರು. ಅಲ್ಲಿಂದ ಎಷ್ಟು ಬರ್ತಾ ಇದೆ ನಮಗೆ ನಿಖರವಾಗಿ ಗೊತ್ತಿರೋದಿಲ್ಲ. ಅಲ್ಲಿಂದ ರಷ್ಯಾಗೆ ಲಾಭ ಆಗುತ್ತೆ. ಇದರಿಂದ ಅವರಿಂದ ಇಂಧನ ಖಾದ್ಯ ತೈಲ ಎಲ್ಲ ಬಂದರೆ ನಮ್ಮ ಭಾರತ ದೇಶದ ಸಮಸ್ಯೆ ಸ್ವಲ್ಪ ಪರಿಹಾರ ಆಗ್ಬೋದು. ಈಗ ಇನ್ನೂ ಆ ಎಫೆಕ್ಟ್ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗಿಲ್ಲ, ಇನ್ನೂ ತೊಂದರೆ ಆಗಿಲ್ಲ. ಇನ್ನೂ ಒಂದು ವಾರ ಅಥವಾ ಇನ್ನೂ 15 ದಿನ ಏನಾದ್ರು ಮುಂದುವರೆದ್ರೆ ಅವಾಗ ನಿಜವಾದ ಎಫೆಕ್ಟ್ ಅವಾಗ ಬರುತ್ತೆ. ಈಗ ಸದ್ಯಕ್ಕೆ ನಡೀತಾ ಇದೆ. ಸರ್, ನೀವು ಎಷ್ಟು ಕಾಫಿ ಅಥವಾ ತಿಂಡಿ ಈ ರೀತಿಯ ಪದಾರ್ಥಗಳಿಗೆ ಹೋಟೆಲ್ಗೆ ಅಡಿಕ್ಟ್ ಆಗಿದ್ದೀರಾ? ಇಲ್ಲ, ಜಾಸ್ತಿ ಏನಾಗಿಲ್ಲ. ನಾವು ಮನೆಯಲ್ಲೇ ತಗೊಳ್ಳೋದು. ಇವಾಗ ಬೆಳಗ್ಗೆ ವಾಕಿಂಗ್ ಬಂದು ಸ್ವಲ್ಪ 1-2 ಕಾಫಿ ಕುಡಿಯೋದು ಅಷ್ಟೇನೆ. ಉಳಿದು ನಾನು ಮನೆಯಲ್ಲೇ ತಿಂಡಿ ಊಟ ಎಲ್ಲ ಮಾಡಿ. ಸೊ ಈ ರೀತಿ ಏನು ರೆಗ್ಯುಲರ್ ಬೇಸಿಸ್ ಆಗಿರ್ಬೋದು ಅಥವಾ ಆಗಾಗ ಬಂದು ಹೋಟೆಲ್ನಲ್ಲಿ ಕಾಫಿ ಟೀ ಕುಡಿತಾರೆ. ಸೊ ಇವರಿಗೂ ಕೂಡ ಒಂದು ರೀತಿಯ ತೊಂದರೆ ಪ್ರಸ್ತುತವಾಗಿ ಆಗಿಲ್ಲ. ಆದ್ರೆ ಇದೇ ಒಂದು ಹಂತದಲ್ಲಿ 3ರಿಂದ 4 ದಿವಸಗಳ ಕಾಲ ಏನು ಇದೇ ರೀತಿಯ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಮುಂದುವರೆದಿದೆ. ಆದ್ರೆ ಖಂಡಿತವಾಗಿಯೂ ಒಂದು ದೊಡ್ಡ ಸೆಟ್ ಬ್ಯಾಕ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಏನು ಇಲ್ಲಿ ಹೋಟೆಲ್ನ ಮ್ಯಾನೇಜರ್ ಅಥವಾ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ. ಸರ್, ಪ್ರಸ್ತುತವಾಗಿ ಯಾವ ರೀತಿ ತೊಂದರೆ ಆಗ್ತಾ ಇದೆ? ಗ್ಯಾಸ್ ಸಿಲಿಂಡರ್ಗಳು ಒಂದ್ ಕಡೆ ಸಿಗ್ತಾ ಇಲ್ಲ, ಒಂದ್ ಕಡೆ ತಿಂಡಿ ತೀರ್ಥಗಳನ್ನ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಏನ್ ಹೇಳ್ತೀರಾ? ಏನ್ ಹೇಳ್ಬೇಕಂದ್ರೆ ಎಲ್ಲ ಕಸ್ಟಮರ್ಗೆ ತೊಂದರೆ ಆಗುತ್ತೆ. ಈಗ ನಮಗೂ ತೊಂದರೆ ಆಗ್ತದೆ. 2 ಸಿಲಿಂಡರ್ ಸ್ಟಾಕ್ ಇದೆ, ಆನಂತರ ಅದು ಖಾಲಿ ಆದ್ರೆ ಹೋಟೆಲ್ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಿ ತನಕ ಪ್ರತಿನಿತ್ಯ ಎಷ್ಟು ಸಿಲಿಂಡರ್ ಡೆಲಿವರಿ ಆಗ್ತಾ ಇತ್ತು, ಈಗ ಏನಾಗ್ತಾ ಇದೆ? ಡಿಫರೆನ್ಸ್ ಏನಿದೆ ಅದರಲ್ಲಿ? ನಮ್ಮಂದ್ರ ಡೈಲಿ 8 ಸಿಲಿಂಡರ್ ಬೇಕಾಗಿತ್ತು. ಆನಂತರ ಇವಾಗ 2 ಸಿಲಿಂಡರ್ ಸ್ಟಾಕ್ ಇರೋದ್ರಿಂದ 2 ಸಿಲಿಂಡರ್ ಕ್ಲೋಸ್ ಆದ್ರೆ ಹೋಟೆಲ್ ಕ್ಲೋಸ್ ಮಾಡ್ಬೇಕು. ಅದೇ ಪ್ರಾಬ್ಲಮ್. ಒಂದ್ ಕಡೆ ಸಿಬ್ಬಂದಿಗಳಿಗೂ ಸಂಬಳ ಕೊಡಬೇಕು, ಕಾಫಿ ಟೀ ಬೆಲೆ ಇನ್ಕ್ರೀಸ್ ಮಾಡೋ ಹಾಗಿಲ್ಲ, ಕಸ್ಟಮರ್ಸ್ ನ ಕಳ್ಕೊತೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇವಾಗ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಎಲ್ಲರಿಗೂ ತೊಂದರೆ ಆಗುತ್ತಲ್ಲ ಅಷ್ಟೇ. ಮತ್ತೆ ಇಲ್ಲ, ಬೆಲೆ ಹೆಚ್ಚು ಏನಿಲ್ಲ. ಐಟಮ್ ಕ್ಲೋಸ್ ಮಾಡ್ಬೇಕಾಗುತ್ತೆ.
ಇವಾಗ ಪೂರಿ ದೋಸೆ ಎಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಏನು ಹೋಟೆಲ್ನ ಮ್ಯಾನೇಜರ್ ಹೇಳಿದ ರೀತಿಯಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಈಗಾಗಲೇ ಪೂರಿ ದೋಸೆ ಮತ್ತು ಇನ್ನಿತರ ಟಿಫನ್ಗಳನ್ನು ನಾವು ಕಡಿಮೆ ಮಾಡಿದ್ದೀವಿ, ಮಾಡ್ತಾ ಇಲ್ಲ ಅನ್ನೋದು ಏನು ಅವರ ಮಾತಾಗಿತ್ತು. ಯಾಕಂದ್ರೆ ಸಿಲಿಂಡರ್ಗಳೇ ಇಲ್ಲ ಅಂತ ಹೇಳಿದಾಗ ಏನು ಯಾವ ರೀತಿ ಅಡಿಗೆಯನ್ನ ಮಾಡೋದು ಅನ್ನೋದು ಈ ಒಂದು ಹೋಟೆಲ್ನಲ್ಲಿ ನೀವು ತಿಳ್ಕೊಬಹುದು. ಹೀಗಾಗಿ ಸಾಮಾನ್ಯವಾಗಿ ಹೋಟೆಲ್ಗಳನ್ನ ನಂಬಿಕೊಂಡಿರುವ ಸ್ಥಿತಿ ಇನ್ನು ಮುಂದಿನ ದಿನಗಳಲ್ಲಿ ಅಸ್ತವ್ಯಸ್ತ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವಿಲ್ಲ. ಯಾಕಂದ್ರೆ ಏನು ಉತ್ತರ ಇರಾನ್ನಲ್ಲಿರುವ ಹಾರ್ಮೋ ಜಲಸಂಧಿ ಏನಿದೆ ಅಲ್ಲಿಂದ ಸಪ್ಲೈ ಭಾರತಕ್ಕೆ ಬರ್ತಾ ಇಲ್ಲ. ಈ ಒಂದೇ ಒಂದು ಕಾರಣದಿಂದ ಏನು ಭಾರತದಲ್ಲಿ ಸಿಲಿಂಡರ್ಗಳ ಅಭಾವ ಹೆಚ್ಚಾಗ್ತಾ ಇದೆ. ಸೊ ನಾನು ಇನ್ನು ಕೆಲವೊಬ್ರು ಕಸ್ಟಮರ್ಸ್ಗಳು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ರೆಗ್ಯುಲರ್ ಆಗಿ ಟಿಫನ್ ಆಗಿರ್ಬಹುದು, ಕಾಫಿ ಕುಡಿಯೋಕೆ ಬರ್ತಾ ಇರ್ತೀರಾ, ಹೋಟೆಲ್ಗಳಲ್ಲಿ ನೀವು ಅಂದುಕೊಂಡಂತೆ ಸಿಗ್ತಾ ಇಲ್ಲ ಅಂತ ಅಂದಾಗ ನಿಮ್ಗೆ ಹೇಗೆ ಅನ್ಸುತ್ತೆ? ಸರ್, ಇವಾಗ ದೇಶದಲ್ಲಿ ಪರಿಸ್ಥಿತಿ ಸಿಲಿಂಡರ್ ಅಂತ ನೋಡಕ್ ಹೋದ್ರೆ ನಮ್ಗಾದ್ರೂ ತಿಂಡಿ ಸಿಗ್ತಾ ಇದೆ, ಆ ದೇಶದಲ್ಲಿ ಊಟನೇ ಸಿಗ್ತಾ ಇಲ್ಲ. ಇವತ್ತು ನಮ್ಗೆ ಒಂದು ದುಬೈಯಿಂದ ಅಮೌಂಟ್ ಬರಬೇಕಾಗಿತ್ತು. ಆಸ್ ಎ ಬಿಸ್ನೆಸ್ ಮ್ಯಾನು ನಮಗೂ ಮೆಸೇಜ್ ಮಾಡಿ ನೀವು ಇದನ್ನ ಮಾಡ್ಕೊಡಿ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಆಗ್ತಾ ಇದೆ. ಯಾಕಂದ್ರೆ ಕಂಪೇರ್ ಮಾಡ್ಕೊಂಡ್ರೆ ಇಡೀ ದೇಶದಲ್ಲಿ ಭಾರತ ಸುಭಿಕ್ಷ. ಏನಾಗುತ್ತೆ ಅಂದ್ರೆ ಹಿಂದೆ ಸೌದೆಯಿಂದ ಮಾಡ್ತಾ ಇದ್ವಿ, ಇದ್ರಲ್ಲಿ ಮಾಡ್ತಾ ಇದ್ವಿ. ಏನಾಗುತ್ತೆ ಅಂದ್ರೆ ಕಂಡೀಷನ್ ತಕ್ಕಂಗೆ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಪ್ರಸ್ತುತ ಒಂದು ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ಸಿಲಿಂಡರ್ಗಳು ಬರ್ತಾ ಇಲ್ಲ. ಈಗೇನೋ ಸ್ಟಾಕ್ ಇದೆ ಭಾರತದಲ್ಲಿ, ಆ ಸ್ಟಾಕ್ ಅನ್ನು ಡೆಲಿವರಿ ಮಾಡ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಕಡಿಮೆ ಆದಾಗ ಯಾವ ರೀತಿ ತೊಂದರೆಯನ್ನು ಅನುಭವಿಸಬಹುದು ಕಸ್ಟಮರ್ಸ್ಗಳು, ಎಸ್ಪೆಷಲಿ ಹೋಟೆಲ್ ನಂಬ್ಕೊಂಡಿರೋರು? ನಾವೆಲ್ಲ ಈಗ ಕೇಂದ್ರ ಸರ್ಕಾರಕ್ಕೆ ಪ್ರೆಷರ್ ಹಾಕ್ಬೇಕು. ಈ ತರ ಇದೆ ಒಂದು ಇದು ಮಾಡಿ ಅಂತ ಒಂದು ರೆಮಿಡಿ ಸಿಗುತ್ತೆ. ಆಗ ನೋಡಕ್ ಹೋದ ಅಂದ್ರೆ ಇಡೀ ಪ್ರಪಂಚದಲ್ಲೇ ನಾವೇ ಸುಭಿಕ್ಷವಾಗಿರೋದು. ನ್ಯಾಚುರಲಿ ಏನಿದೆಯೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಸರ್. ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಕೂಡ ಹೋಟೆಲ್ ನಂಬ್ಕೊಂಡಿರ್ತೀರಾ, ತಿಂಡಿ ತೀರ್ಥ ವಿಚಾರಕ್ಕೆ ಏನ್ ಹೇಳ್ತೀರಾ? ಅದೇ ಇವ್ರು ಹೇಳ್ದಂಗೆ ಸೇಮ್ ಅದೇ ತರನೇ ಎಲ್ಲಾರ್ಗೂ ಆಗೋದು, ನಮ್ಗೂ ಹಾಗೆ ಆಗತ್ತೆ, ಇಲ್ಲ ಅಂತಲ್ಲ. ಬಟ್ ಏನಾದ್ರೆ ಇರೋದ್ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಸ್ವಲ್ಪ ಪ್ರೆಷರ್ ಕೊಟ್ಟು ಹೇಳ್ಬೇಕಾಗತ್ತೆ, ಈ ತರ ಸ್ವಲ್ಪ ಏನಾರ ಇದು ಮಾಡಿ ಅಂತ. ಯಾಕಂದ್ರೆ ಹೋಟೆಲ್ಗೆ ಸುಮಾರು ಜನ ಎಲ್ಲಾರು ಔಟ್ಸೈಡ್ ಕಸ್ಟಮರ್ಸ್ ಬರ್ತಾರೆ, ಎಲ್ಲಾರು ಮನೆ ಇರೋದಿಲ್ಲ, ಅವರು ಹಾಸ್ಟೆಲ್ ಇರ್ತಾರೆ, ಅವ್ರಿಗೆಲ್ಲ ಇಲ್ಲೇ ಇದೇ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಆ ತರ ಆಗ್ಬಿಟ್ಟು ಅವ್ರದೆಲ್ಲ ನೋಡು ಇದ್ ಮಾಡ್ಬೇಕು, ಸ್ವಲ್ಪ ಏನಾರ ಕೇಂದ್ರ ಸರ್ಕಾರ ಸ್ವಲ್ಪ ಇದ್ ಮಾಡ್ಬೇಕು ಅಷ್ಟೇ. ಸೊ ಹೀಗೆ ಈ ಒಂದು ಹೋಟೆಲ್ನಲ್ಲಿ ಗ್ಯಾಸ್ನ ಅಭಾವದಿಂದ ಪೂರಿ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ತಿಂಡಿಗಳನ್ನ ಸ್ಟಾಪ್ ಮಾಡಿದ್ದಾರೆ ಅನ್ನೋದು ಸ್ವತಃ ಮ್ಯಾನೇಜರ್ ಹೇಳಿದ್ದಾರೆ. ಹೀಗಾಗಿ ಗ್ಯಾಸ್ನ ಬಿಸಿ ನಿಧಾನವಾಗಿ ತಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆ ಕಾದು ನೋಡಬೇಕಾಗಿದೆ. ಏನಾದ್ರೂ ಹಾರ್ಮೋನ್ ಜಲಸಂಧಿ ಏನಿದೆ ಅದರಿಂದ ಗ್ಯಾಸ್ನ ಸರಬರಾಜು ಭಾರತಕ್ಕೆ ಹೆಚ್ಚಾಗಿದ್ದೆ ಆದ್ರೆ ಖಂಡಿತವಾಗಿಯೂ ಈ ರೀತಿಯ ಸಮಸ್ಯೆ ಖಂಡಿತವಾಗಿಯೂ ಆಗೋದಿಲ್ಲ ಅನ್ನೋದು ಪ್ರಸ್ತುತವಾದಂತಹ ಮಾಹಿತಿ. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಗಿರೀಶ್ ಗ್ಯಾಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.